ಬಿಡಪ್ಪ ರಾಘು, ಇವತ್ತಿನ ಕಾಲದಲ್ಲಿ ಇದೆಲ್ಲ ಸಹಜ. ನಾವ್ ಯಾರು ಏನು ಅನ್ಕೊಳ್ಳೋದಿಲ್ಲ. ಅವನ್ಯಾಕೆ ಕೋಪದಲ್ಲಿ ನೋಡ್ತಾ ಇದೀಯಾ? ಪರವಾಗಿಲ್ಲ ಅಣ್ಣ, ಮನ್ಸಲ್ಲಿ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡು ನಮ್ಮ ಮುಂದೆ ಏನು ಗೊತ್ತಿಲ್ದೇ ಇರೋ ಒಂಥರ ಇರ್ತ್ಯಾ? ಸಂಗೀತ, ಇದಕ್ಕೇನ್ ಹೇಳ್ತ್ಯಾ? ಯಾರ ಮನ್ಸಲ್ಲಿ ಏನಿರುತ್ತೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಅದನ್ನ ನಮಗ್ ಹೇಗ್ ಬೇಕೋ ಹಾಗೆ ತಿಳ್ಕೊಳ್ತಾ ಇದೀವಿ. ಆದ್ರೆ ನಿಜವಾಗ್ಲೂ ಏನಿದೆ ಅನ್ನೋದು ಅವನೇ ಹೇಳ್ಬೇಕು ತಾನೆ. ನೀನೊಬ್ಳು ಹೋಗಿ ಹೋಗಿ ಇವಳ ಹತ್ರ ಕೇಳ್ತಿದೀಯಲ್ಲ. ನಮ್ಮ ಅನಿತಾ ರಾಘು ಹೇಳ್ ಮಾಡ್ಸಿದ್ ಜೋಡಿ, ಅದ್ರಲ್ಲಿ 2 ಮಾತಿಲ್ಲ ಬಿಡು. ಪ್ರೀತಿ ಅಂದ್ರೆ ಇದಣ್ಣ. ಅವಳು ಇದ್ಯೆ ಯಾವಾಗ್ಲೂ ಕಿರಿಕು ಜಗಳ, ಬರೀ ಅದೇ ಆಗೋಗಿತ್ತು. ಹೇಗೋ ಅವಳಿಂದ ಮುಕ್ತಿ ಸಿಕ್ತಲ್ಲ ಬಿಡು. ಆದ್ರೆ ಅನಿತಾ ನೋಡು, ಎಲ್ಲಾ ವಿಷಯದಲ್ಲೂ ನಿನ್ ಜೊತೆ ಆಗಿದ್ದು, ನಿನ್ ಬೇಕು ಬೇಡಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನಿನ್ನ ಖುಷಿಯಾಗಿ ನೋಡ್ಕೋತಿದ್ದಾಳೆ. ಹೊರಗಿನ ಹೊಳಪಿಗೆ ಮರುಳಾದ್ರೆ ಒಳಗಡೆ ಇರೋ ಕಲ್ಲು ಕಾಲ್ ಮುರಿಯುತ್ತೆ. ಅದಕ್ಕೆ ಹೊಳಪು ನೋಡಿ ನಿರೀಕ್ಷೆ ಮಾಡಬಾರ್ದು, ಪರೀಕ್ಷೆ ಮಾಡಿ ನಿರ್ಧಾರ. ಅತ್ತೆ, ಇವಾಗ ಅದ್ರ ಬಗ್ಗೆ ಚರ್ಚೆ ಯಾಕೆ? ಹೇಗಿದ್ರು ಈಗೆಲ್ಲ ಸರಿ ಹೋಗಿದೆ ತಾನೆ. ಅವ್ರ ಇಷ್ಟ ಬಂದಂಗೆ ಇರ್ಲಿ ಬಿಡಿ. ಏನೋ ಆಯ್ತು, ಊಟ ಒಂದ್ ಮುಗಿದ್ ಬಿಟ್ರೆ ಇವತ್ತಿನ ದಿನ ಮುಗ್ದಾಗೆ. ಮುರಾರಿ, ಅದ್ಕೆ ಏನಾದ್ರು ತೊಂದ್ರೆ ಆಯ್ತಾ? ಏನೂ ಇಲ್ಲ ಮುರಾರಿ. ಅದ್ ಸರಿ, ನೀನೇನು ದೊಣ್ಣೆ ವರ್ಷ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ಯಾ? ದೊಣ್ಣೆ ವರ್ಷ ಎಲ್ಲ ಅದ್ಕೆ ಆಗ್ಲೇ ಹೇಳಿಲ್ವಾ, ಒಂದು ಸೊಳ್ಳೆನು ಒಳಗ್ ಬಿಡಲ್ಲ ಅಂತ. ಅದಕ್ಕೆ ಒಂದು ಸೊಳ್ಳೆನು ಬಿಡಬಾರ್ದು ಅಂತ ಈ ಪ್ಲಾನ್. ಸರಿ ಜೇಮ್ಸ್ ಬಾಂಡ್ ಸರ್, ಬನ್ನಿ ಊಟ ಮಾಡಿ, ಆಮೇಲೆ ಸೊಳ್ಳೆ ಓಡಿಸಿರಂತೆ. ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ. ಅದಕ್ಕೆ ನನಗೆ ಊಟನೇ ಬೇಡ. ಯಾರು ಬರ್ದೇ ಇರೋ ರೀತಿ ಕಾಯ್ಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರ್ಬೇಕಲ್ವಾ? ಹಾಗೆಲ್ಲ ಯಾರು ಬರಲ್ಲ, ನೀವು ಬನ್ನಿ ಜೇಮ್ಸ್ ಬಾಂಡ್ ಸರ್. ಈ ಮುರಾರಿ ಇರ್ಬೇಕಾದ್ರೆ ಯಾರಾದ್ರೂ ಇಲ್ಲಿಗೆ ಬರಕ್ಕೆ ಧೈರ್ಯ ಮಾಡಕ್ಕಾಗತ್ತಾ? ಬಂದ್ರು ಅವ್ರು ಇಲ್ಲಿಂದ ವಾಪಸ್ ಹೋಗಕ್ ಸಾಧ್ಯನಾ? ಅದಕ್ಕೆ ಮೊದ್ಲು ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ರಾಮಾಚಾರಿ ಬಂದಾಗ ನಾನೇ ಎಬ್ಬಿಸ್ತೀನಿ. ಸರಿ ಮುರಾರಿ, ಹುಷಾರು. ನಿಮ್ಗೇನಾದ್ರೂ ಬೇಕಿದ್ರೆ ಹೇಳು. ಆಯ್ತು ಅದಕ್ಕೆ. ಒಬ್ನೇ ಬಂದ್ರು ಸರಿ, ಗುಂಪಾಗಿ ಬಂದ್ರು ಸರಿ, ಪಿಂಡ ಇಡೋದೆ ತಿಥಿ ಮಾಡೋದೆ. ಒಂದೇ ಕಡೆ ಕೂತು ಕೂತು ಬೋರ್ ಆಯ್ತು ತಂದೆ. ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳೋ. ಏನೋ ಗೊತ್ತಿಲ್ಲ ತರುಣ, ಯಾಕೋ ನಿದ್ದೆನೇ ಬರ್ತಿಲ್ಲ. ಹೌದಪ್ಪ, ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ನಿನ್ ಪರಿಸ್ಥಿತಿ ನೋಡ್ತಿದ್ರೆ ನನಗಂತೂ ನಿದ್ದೆನೇ ಬರ್ತಿಲ್ಲ. ನಿನ್ನ ಮಲಗ್ಸೋದಕ್ಕೆ ಫೋನ್ ಬಂತು ಅನ್ಸತ್ತೆ. ರಿಸೀವ್ ಮಾಡಿ ಮಾತಾಡು. ಯಾಕೋ ಪರ್ಸನಲ್ ಕಾಲಾ? ನಾನು ಎದ್ದೋಗ್ಬೇಕಾ? ಸರಿ ಆಯ್ತು, ಮಾತಾಡು. ಏಯ್ ತರುಣ, ಎಲ್ಲದಕ್ಕೂ ಲಿಮಿಟ್ ಅಂತ ಇರುತ್ತೆ. ಒಬ್ಬ ಫ್ರೆಂಡ್ ಆಗಿ ನೀನು ಹಿಂಗೆ ಮಾಡ್ತೀಯಲ್ಲ. ನಾನೇನೋ ತಪ್ಪ ಹೇಳಿದೆ. ನೀನ್ ಫೋನ್ ಪಿಕ್ ಮಾಡೋವರೆಗೂ ಅವಳು ಫೋನ್ ಮಾಡೋದು ಬಿಡಲ್ಲ. ಅವಳು ಬಿಡಲ್ಲ, ನೀನ್ ಪಿಕ್ ಮಾಡಲ್ಲ. ಅವಳು ಬಿಡಲ್ಲ, ನೀನ್ ಪಿಕ್ ಮಾಡಲ್ಲ. ಅದಕ್ಕೆ ಪರ್ಸನಲ್ ಕಾಲ್ ಏನೋ ಮಾತಾಡ್ತಿ ಅಂತ ನಾನು ಎದ್ದೋಗ್ತೀನಿ ಅಂದೆ. ಏನು ಬೇಡ, ಸುಮ್ಮನೆ ಕೂತು. ಹಲೋ, ಸಾರಿ, ಏನಾದ್ರೂ ಡಿಸ್ಟರ್ಬ್ ಮಾಡಿದ್ನಾ? ಏನು ಇಲ್ಲ, ಹೇಳಿ. ನಿದ್ದೆ ಮಾಡ್ತಾ ಇದ್ರಾ? ಇಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಸುಮ್ಮನೆ ಕೂತಿದ್ದೆ. ಸೇಮ್ ಹಿಯರ್, ನನ್ಗೂ ಕೂಡ ನಿದ್ದೆ ಬರ್ತಿಲ್ಲ. ನೋಡಿ, ಮದ್ವೆ ಹತ್ರ ಬರ್ತಿದ್ದಂಗೆ ಒಂದೊಂದು ಕ್ಷಣನೂ ಕಳಿಯೋದು ತುಂಬಾ ಕಷ್ಟ ಆಗ್ತದೆ. ನನ್ಗಂತೂ ನಾವಿಬ್ರು ಎಷ್ಟು ಬೇಗ ಜೊತೆ ಆಗ್ತೀವೋ ಅನ್ನಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ, ನಿಮ್ಮನ್ನ ಒಂದು ಕ್ಷಣನೂ ಬಿಟ್ಟಿರೋದಕ್ಕಾಗ್ತಿಲ್ಲ. ಇವತ್ತು ನಾವಿಬ್ರು ಮಧ್ಯ ನಡೆದ
ಆ ಮಧುರ ಕ್ಷಣನ ನೆನ್ಸ್ಕೊಂಡ್ರೆ ನಂಗೇನೋ ಒಂಥರ ರೋಮಾಂಚನ ಆಗುತ್ತೆ. ಯಾಕೆ ರಾಘವೇಂದ್ರ ಅವರೇ ಸೈಲೆಂಟ್ ಆಗಿದ್ದೀರಾ? ಏನೂ ಇಲ್ಲ, ನೀವು ಮಲ್ಕೊಳ್ಳಿ. ಓ, ನಿಮಗೆ ನಿದ್ದೆ ಬರ್ತಾ ಇದೆಯಾ? ಸರಿ, ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ರಾಘವೇಂದ್ರ ಅವರೇ. ಬಾಯ್ ಜಾನ್ಸಿ. ಏನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಸಾರಿ ಅನಿತಾ ಅವರೇ, ಗುಡ್ ನೈಟ್. ಗುಡ್ ನೈಟ್. ಓಕೆ, ಬಾಯ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದೇವ್ರೆ. ಉದ್ವೇಗ, ಚಾರು ಮೇಡಮ್ ಮೇಲಿರೋ ಪ್ರೀತಿ ನಿನ್ ಮೇಲೆ ಆ ಥರ ಕೋಪದಲ್ಲಿ ಮಾತಾಡಂಗ್ ಮಾಡ್ಬಿಡ್ತು. ನಿನ್ನನ್ನೇ ನಂಬಿ ಬಂದವ್ರನ್ನ ನೀನ್ ಕೈ ಬಿಡಲ್ಲ ಅನ್ನೋ ಭರವಸೆ ಇದ್ರು ಒಂಥರ ಹೇಳೋ ಬಾಯಲ್ಲಿ ಚಾರು ಮೇಡಮ್ ಪರಿಸ್ಥಿತಿ ನೋಡಿ ನಿನ್ಗೆ ಬೈಯಂಗಾಗೋಯ್ತು. ನಿಜವಾಗ್ಲೂ ನೀನಿದ್ಯಪ್ಪ. ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಎಷ್ಟೇ ಕಷ್ಟ ಬಂದ್ರು ಕೊನೆ ನೀನ್ ಕೈ ಹಿಡಿತೀಯ ಅಂತ ನೀನೇ ನಿರೂಪಿಸ್ಬಿಟ್ಟೆ. ಇವತ್ತು ಅಜ್ಜಿನ ನನ್ನ ಹತ್ರ ಕಳಿಸಿ ಹೋಗಿದ್ ನಂಬಿಕೆನ ವಾಪಸ್ ಬರಿಸ್ದೆ. ಹೋಗ್ತಾ ಇದ್ದಿದ್ ಪ್ರಾಣ ಕಾಪಾಡೋ ಚೈತನ್ಯ ಕೊಟ್ಟೆ. ಇವಾಗ ತಾನೇ ಇಲ್ಲೇ ಇದ್ರಲ್ಲ. ಅಲ್ಲ, ಇಲ್ಲಿ ಬಂದಿದ್ ನಿಜವಾಗ್ಲೂ ಅಜ್ಜಿನ? ಅಜ್ಜಿ ಮಾತ್ರ ಅಲ್ಲ, ದೈವ ಸ್ವರೂಪಿ. ಪ್ರತಿಯೊಂದು ಕಡೆ ತಾನು ಇರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಬ್ಬೊಬ್ರನ್ನ ಕಾಪಾಡಕ್ಕೂ ಒಂದೊಂದು ಅವತಾರದಲ್ಲಿ ಬರ್ತಾನ ಆ ದೇವ್ರು. ಎಡಗೆ ನೋವಲ್ಲಿ ಒದ್ದಾಡ್ತಿದ್ದ ಚಾರು ಮೇಡಮ್ನ ಕಾಪಾಡಕ್ಕೆ ಅಜ್ಜಿ ಅವತಾರದಲ್ಲಿ ಬಂದಿದ್ದಾನೆ ಅನ್ಸುತ್ತೆ. ಎಲ್ಲ ಮುಗೀತು, ಎಲ್ಲ ನಮ್ ಕೈ ಮೀರಿ ಹೋಯ್ತು ಅಂತ ಅನ್ಕೊಂಡಿದ್ದ ನನಗೆ ಭರವಸೆ ಕೊಡೋದಕ್ಕೆ ಆ ಅಜ್ಜಿ ರೂಪದಲ್ಲಿ ಬಂದ. ಅವತಾರ ಇತ್ತು, ಅವನು ಯಾವಾಗ ಯಾವ ರೂಪದಲ್ಲಿ ಹೇಗ್ ಬರ್ತಾನೆ ಅಂತಾನೆ ಗೊತ್ತಿಲ್ಲ. ನೀನೇ ಸತ್ಯನಪ್ಪ, ನೀನೇ ಸತ್ಯ. ಎಂತ ಚಾನ್ಸ್ ಮಿಸ್ ಆಗೋಯ್ತು. ನಮ್ಗೆ ಚಕ್ಬಾ ಕೊಟ್ಟು ಎಸ್ಕೇಪ್ ಆದ. ರಾಮ, ಚಾರಿ ಮತ್ತೆ ಅವ್ನ ಫ್ರೆಂಡ್ಸ್ ಬರದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆ ಚಾರು ಮತ್ತೆ ಅವಳ ಮಗು ಸತ್ತು ಸಮಾಧಿ ಆಗ್ತಾ ಇದ್ರು. ನಾನು ಜೈಲ್ ಸೇರೋ ಮೊದಲು ಅವ್ರಿಗೆ ಅಂತ್ಯ ಆಡೇ ಹೋಗೋದು. ಆವಾಗ್ಲೇ ನಾನು ಜೈಲಲ್ಲಿದ್ರು ನೆಮ್ಮದಿಯಾಗಿರ್ಬಹುದು. ಇದೆಲ್ಲಿರುವ ಕಡಿಮೆ ಆಗ್ಬೇಕಾದ್ರೆ ಅವ್ರ ಸಾವು ನೋಡ್ಲೇಬೇಕಾ? ಆಗೋಯ್ತಮ್ಮ, ಆಗೋಯ್ತು. ಸ್ವಲ್ಪ ನೋವು ಆಗೋಯ್ತು ಕಣವ, ಆಗೋಯ್ತು ಕಣವ. ಸ್ವಲ್ಪ ನೋವು ತಡ್ಕೊಂಬಿಡಮ್ಮ. ಆಗೋಯ್ತು, ಇನ್ನೊಂದ್ ಸ್ವಲ್ಪ ಕಷ್ಟ ಬಿಟ್ಬಿಡು. ಆಮೇಲೆ ನಿನ್ ಮಗ ಹೊರಗಡೆ ಬಂದ್ಬಿಡ್ತಾನೆ. ನೋಡು, ನಿನ್ ಮಗಿನ್ ನೋಡ್ ತಕ್ಷಣ ನಿನ್ ಕಷ್ಟ ನೋವು ಎಲ್ಲ ಮರೆಯಾಗುತ್ತದೆ.
ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ನಿನ್ ಹೆಂಡತಿ ಜೀವನ ಹೊತ್ತೆ ಇಟ್ಟು ಈ ಮಗಿಗೆ ಜನ್ಮ ಕೊಟ್ಟಿದ್ದಾಳೆ ನೋಡು. ನೋಡಿ ಮೇಡಮ್, ನಮ್ಮಿಬ್ರು ಪ್ರತಿರೂಪವಾಗಿರೋ ನಮ್ಮ ಮಗಳನ್ನ ನೋಡಿ. ಸರಿ, ನನ್ ಮಗ್ಳು ಪ್ರಪಂಚಕ್ಕೆ ಬರ್ತಾನೆ ದೊಡ್ಡ ಹೋರಾಟ ಮಾಡ್ಕೊಂಡ್ ಬಂದಿದ್ದಾಳೆ. ಅವಳು ಹೋರಾಟಕ್ಕಿಂತ ನಿಮ್ ಹೋರಾಟ, ನೀವು ಅನುಭವಿಸಿರೋ ನೋವು, ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ ಮೇಡಮ್. ಈ ಜಗತ್ತಲ್ಲಿ ಈ ನೋವನ್ನ ಒಂದ್ ಹೆಣ್ಣಷ್ಟೇ ಸಾಯಿಸ್ಕೊಳಕ್ ಸಾಧ್ಯ ಇರೋದು. ಅದೆಷ್ಟೇ ನೋವಿದ್ರು ಒಂದ್ಸಲ ಮಗು ಮುಖ ನೋಡಿದ ತಕ್ಷಣ ಅದ್ಯಾವುದು ನೆನಪಾಗಲ್ಲ ರಮಾಚಾರಿ. ಎಲ್ಲದಕ್ಕಿಂತನೂ ಹೆಚ್ಚಾಗಿ ನೀ ನನ್ ಕೈ ಹಿಡ್ದು ನನ್ ಜೊತೆಲಿರ್ತೀನಿ ಅಂತ ಹೇಳ್ದೆ ಅಲ್ವಾ ರಮಾಚಾರಿ, ಅದೇ ನನಗ್ ದೊಡ್ಡ ಶಕ್ತಿ. ಅದು ತಾಳಿ ಕಟ್ಟಿರೋ ಪ್ರತಿಯೊಬ್ಬ ಗಂಡಸಿನ ಜವಾಬ್ದಾರಿ ಮೇಡಮ್, ಕರ್ತವ್ಯ. ಕೊನೆಯವರೆಗೂ ಜೊತೆಲೇ ಇರ್ತೀನಿ ಅಂತ ತಾಳಿ ಕಟ್ಟಿ ಹೆಜ್ಜೆ ಹಾಕಿ ಸಪ್ತಪದಿ ತುಳಿದ್ಮೇಲೆ ಅದ್ ಹೇಗ್ ಬಿಡಕ್ಕಾಗತ್ತೆ? ನೀವು ತಲೆ ತಗ್ಸಿ 3 ಗಂಟೆ ಹಾಕ್ಸ್ಕೊಳ್ಳೋದು, ನಾವು ನಿಮಗೆ 3 ಗಂಟೆ ಹಾಕೋದು ಬಿಟ್ಟು ಹೋಗಕ್ಕಲ್ಲ ಅಲ್ವಾ? ಗಂಡ ಹೆಂಡತಿ ಸಂಬಂಧ ಸಾಯೋವರೆಗೂ, ಉಸಿರಿರೋವರೆಗೂ ಇರೋದು. ಅದಕ್ಕೆ ಇದನ್ನ ಪವಿತ್ರವಾದ ಬಂಧ ಅಂತ ಹೇಳೋದಲ್ವಾ? ನಿನ್ ಮಾತ್ ನಿಜ ಕಣಪ್ಪ. ಯಾವ್ದೋ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೂರ ಆಗ್ತಿರೋ ಈ ಕಾಲದವ್ರು ಈ ಮಾತ್ನ ಅರ್ಥ ಮಾಡ್ಕೋಬೇಕು. ಹೌದು ಅಜ್ಜಿ, ಮದ್ವೆ ಅನ್ನೋದು ಕಮಿಟ್ಮೆಂಟ್ ಆಗಿರ್ಬೇಕೆ ಹೊರತು ಅಗ್ರಿಮೆಂಟ್ ಆಗಿರಬಾರ್ದು. ಈ ಜನ್ಮಕ್ಕೆ ಇಂಥವ್ರೆ ಅಂತ ದೇವ್ರು ನಿರ್ಧಾರ ಮಾಡಿರ್ತಾರೆ. ಅದನ್ನ ಮೀರಿ ನಡೆಯೋದು ಮುಟ್ಟಾಳ್ತನ ಬಿಟ್ರೆ ಬೇರೆ ಏನೂ ಇಲ್ಲ ಅಜ್ಜಿ.